ರೈತ ಬಾಂಧವರಲ್ಲಿ ನಮಸ್ಕಾರ. ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ರಿವೆಂಟ್ರು ಹೋಗಿದರೆ ಯಾವ ಥರ ಸ್ಟಾರ್ಟ್ರು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೆ. ಅದೇ ಇವತ್ತು ಈ ವಿಡಿಯೋದಲ್ಲಿ ಪ್ರಿವೆಂಟ್ರನ್ನ ಯಾವ ಥರ ಸೇರಿಸೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಿದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು 4 ಜನಕ್ಕೆ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ ಮಾಡಿ. ಬನ್ನಿ ಮತ್ತೆ ಯಾಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ. ನೋಡಿ, ಲೆಫ್ಟಲ್ಲಿ 3 ತೋರಿಸ್ತಿದ್ದೀನಲ್ಲ, ಇದು ಈ ಪ್ರಿವೆಂಟ್ರಲ್ಲಿ ಲೆಫ್ಟಲ್ಲಿ 3 ಇದೆಯಲ್ಲ, ಇಲ್ಲಿ ಕನೆಕ್ಟ್ ಆಗಬೇಕು. ಇದು ಮೇಯ್ನ್ ಮೋಟ್ರಿಗೆ ಕನೆಕ್ಷನ್ ಹೋಗೋದು. ಅದಾದಮೇಲೆ ಈ ರೈಟ್ ಸೈಡಲ್ಲಿ ಈ ಕನೆಕ್ಷನ್ ತೋರಿಸಿದ್ನಲ್ಲ, ಇದು ಬಂದ್ಬಿಟ್ಟು ಪ್ರಿವೆಂಟ್ರಲ್ಲಿ ಈ ಪ್ಲೇಸಿಗೆ ಬರಬೇಕು, ಮತ್ತು ಇದು ಬಂದ್ಬಿಟ್ಟು ಈ ಪ್ಲೇಸಿಗೆ ಬರಬೇಕು. ಯಾವ ಥರ ಅಂತ ತೋರಿಸ್ತೀನಿ. ಅದು ನಿಮ್ಗೆ ಅರ್ಥ ಆಗಬೇಕು ಅಂದರೆ ವಿಡಿಯೋನ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಸ್ಕಿಪ್ ಮಾಡಿಬಿಡಿ, ಮತ್ತು ನಿಮ್ಮ ಮೋಟ್ರಿಗೆ ಪ್ರಾಬ್ಲಮ್ಮು ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ನೀವು ಸ್ಟಾರ್ಟ್ರಲ್ಲಿ ಏನೇ ಕೆಲಸ ಮಾಡ್ತಿದ್ದೀನಿ ಅಂತ ಅಂದರೂ, ನೀವು ಯಾವುದೇ ಒಂದು ಕೇಬಲ್ ಬಿಚ್ತಿದ್ದೀನಿ ಅಂತ ಅಂದರೂ, ಏನೇ ಮಾಡ್ತಿದ್ದೀನಿ ಅಂತ ಅಂದರೂ ಮೊದಲು ಮೇಯ್ನಾಗಿ ಫ್ಯೂಸ್ ತೆಗಿಬೇಕು. ಫ್ಯೂಸ್ ತೆಗೆದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದಾದಮೇಲೆ ನೋಡಿ, ಈ ವೈರ್ಗಳನ್ನ ಬಿಚ್ಕೊಬೇಕು. ಮೇಲ್ಗಡೆ ಟೋಟಲು ಮೋಟ್ರದ್ದು 3 ವೈರ್ ಇದೆ. ಅದಾದಮೇಲೆ ಸ್ಟಾರ್ಟ್ರಿಂದ ಸ್ಟಾರ್ಟರ್ ಬಟನ್ ಹತ್ರದಿಂದ ಬಂದಿರೋದು 2 ವೈರ್ ಐತೆ, 5 ವೈರ್ನು ಬಿಚ್ಚಬೇಕು. ಈ ವೈರ್ ಬಿಚ್ಚಕ್ಕೆ ಬರ್ತಿಲ್ಲ, ಅದಕ್ಕೆ ಕಟ್ ಮಾಡ್ತಿದ್ದೀನಿ. ಅದು ಈ ಪ್ರಿವೆಂಟ್ರು ನೀರು ಕುಡಿದ್ಬಿಟ್ಟು ಸಿಮೆಂಟ್ ಬಾಕ್ಸ್ ಇವಾಗ ತಂದು ಹಾಕ್ಕೊಂಡವ್ರು ಇವರು. ಇದಕ್ಕೂ ಮುಂಚೆ ಒಂದು ಕಬ್ಬಿಣದ ಬಾಕ್ಸು, ಅದಕ್ಕೂ ಕರೆಕ್ಟಾಗಿ ಮಳೆ ನೆನೆದಂಗೆ ಇಟ್ಟಿರಲಿಲ್ಲ. ಹಂಗಾಗಿ ಪ್ರಿವೆಂಟ್ರ್ ಫುಲ್ ನೀರಲ್ಲಿ ಬಿದ್ದುಬಿಟ್ಟು ರಸ್ಟ್ ಹಿಡಿದು ಯಾವುದೂ ಸ್ಕ್ರೂಗಳು ಕರೆಕ್ಟಾಗಿ ಬಿಚ್ಚಕ್ಕೆ ಬರ್ತಿಲ್ಲ. ಬಿಚ್ಚಾಯಿತು ಪ್ರಿವೆಂಟ್ರನ್ನ. ಈಗ ಹೊಸ ಪ್ರಿವೆಂಟ್ರ್ ತೊಗೋತಿದ್ದೀನಿ. ನೋಡಿ, ಪ್ರಿವೆಂಟ್ರು ನಾನು ಹಳೆ ಪ್ರಿವೆಂಟ್ರ್ ಬಿಚ್ಚಿದ್ನಲ್ಲ, ಆ ಥರ ಪ್ರಿವೆಂಟ್ರನ್ನ ಯಾವುದೇ ಕಾರಣಕ್ಕೂ ತರಬೇಡಿ. ಯಾಕೆ ಅಂತ ಅಂದರೆ ಅದು ಅಷ್ಟು ಸೇಫ್ ಅಲ್ಲ. ಇವಾಗ ದೊಡ್ಡದೈತೆ ನೋಡಿ, ನಾನು ಸೇರಿಸ್ತಿದ್ದಿಲ್ಲ, ಈ ಥರ ಪ್ರಿವೆಂಟ್ರನ್ನ ಸೇರಿಸಿ. ಇದಾದರೆ ಒಂದು ಸ್ವಲ್ಪ ಬಾಳಿಕೆ ಬರುತ್ತೆ. ಇದರಲ್ಲೂ ಇದು ನಾನು ಸೇರಿಸ್ತಿರೋದು ಮಹೀಂದ್ರ ಕಂಪ್ನಿ, ಸ್ವಲ್ಪ ಹಳೆ ಕಂಪ್ನಿ. ಮಹೀಂದ್ರ, ಪ್ಯಾರಾಗಾನು ಮತ್ತು ಮ್ಯಾಗ್ವಿಲು, ಈ ಥರ ಕಂಪ್ನಿಗಳು ಚೆನ್ನಾಗಿರೋ ಕಂಪ್ನಿಗಳು. L&Tದು ಆ ಥರ ತಂದು ಹಾಕ್ಕೊಳ್ಳಿ. ಯಾವುದೋ ಲೋಕಲ್ ಕಂಪ್ನಿ ಕಡಿಮೆ ದುಡ್ಡು ಸಿಕ್ತು ಅಂತ ಅಂದ್ಬಿಟ್ಟು ತಂದು ಹಾಕ್ಕೊಂಡ್ರೆ ಬೇಗ ಹೋಗ್ತಿರ್ತವೆ. ಬೇಗ ಹೋಯಿತು ಅಂತ ಅಂದರೆ ಮತ್ತು ಮೋಟ್ರಿಗೆ ಪ್ರಾಬ್ಲಮ್ಮು, ಕರೆಕ್ಟಾಗಿ ಸ್ಟಾರ್ಟ್ರ್ ಬೀಳಿಸೋದಿಲ್ಲ. ಒಳಗಡೆ ಜಾಮ್ ಆಯಿತು ಅಂತ ಅಂದರೆ ಸ್ಟಾರ್ಟ್ರ್ ಬೀಳೋದಿಲ್ಲ. ಸೊ ಮೋಟ್ರು ಮೇಯ್ನಾಗಿ ಕಂಟ್ರೋಲ್ ಆಗೋದೇ ಪ್ರಿವೆಂಟ್ರಿಂದ. ಒಂದು ಲೈನ್ ಬರ್ತಿಲ್ಲ ಅಂತ ಅಂದರೂ ಅಷ್ಟೇ, ಮತ್ತು ಒಂದು ಕೇಬಲಿಂದ ಒಂದು ಲೈನ್ ಬರ್ತಿಲ್ಲ ಅಂತ ಅಂದರೂ ಅಷ್ಟೇ, ಇಲ್ಲ ಕಿಟ್ ಸೆಟ್ ಹೋಗಿದೆ, ಆರ್ಮ್ಸ್ ಮೀಟ್ರ್ ಹೋಗಿದೆ ಅಂತ ಯಾವುದೇ ಹೋಗಿದ್ರು ಪ್ರಿವೆಂಟ್ರು ಸ್ಟಾರ್ಟ್ರನ್ನ ಎತ್ಕೊಳ್ಳೋಕೆ ಬಿಡೋದಿಲ್ಲ. ಅಕಸ್ಮಾತ್ ಆನ್ ಆದರೂ ಆಫ್ ಆಗುತ್ತೆ ಸಡನ್ನಾಗಿ. ಸೊ ನೋಡಿ, ಈ ಥರ ಕನೆಕ್ಷನ್ ಕೊಡಬೇಕು. 3 ವೈರ್ಗಳನ್ನೂ ಕೊಡ್ತಿದ್ದೀನಿ ಲೆಫ್ಟದು ಮೋಟ್ರದು. ಇದರಲ್ಲಿ ಎಲ್ಲ ವೈರು ಒಂದೇ ಥರ ಐತೆ, ಒಂದೇ ಕಲರ್ ಐತೆ, ಹಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ರೈಟ್ ಸೈಡ್ ಇರುತ್ತೆ ನೋಡಿ, ಅದು ಚಿಕ್ಕ ವೈರ್ಗಳು ಬರ್ತವೆ, ಬೇರೆ ಕಲರ್ ವೈರ್ ಬರುತ್ತೆ. ಅದೆರಡನ್ನ ಸ್ಟಾರ್ಟ್ರ್ ಹತ್ರ ಕೊಡಬೇಕು. ಅದೇ ಮೊದಲೇ ತೋರಿಸಿದ್ನಲ್ಲ, ಇವಾಗ ತೋರಿಸ್ತೀನಿ ನೋಡಿ, ಈ ಪ್ಲೇಸಿಗೆ ಕೊಡಬೇಕು. ಈ 2 ವೈರ್ನ ಈ ಪ್ಲೇಸಿಗೆ ಕೊಡಬೇಕು. ಮೇಲ್ಗಡೆ ವೈರ್ ಸೇರಿಸಾಯಿತು. ಇವಾಗ ಕೇಬಲ್ ಸೇರಿಸ್ತೀನಿ.
ಕೇಬಲ್ ಸೇರಿಸಿದ್ಮೇಲೆ ಸ್ಟಾರ್ಟ್ ಮಾಡಿದಾಗ ಮೋಟ್ರು ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲ, ಹಳೆ ವೀಡಿಯೋದಲ್ಲಿ ನೋಡಿದ್ರಲ್ಲ, ಅದರಲ್ಲಿ ಆನ್ ಆದರೆ ಆಫ್ ಆಗ್ತಿತ್ತು, ಆನ್ ಆಗ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಹೊಸ ಪ್ರಿವೆಂಟರ್ ಸೇರಿಸ್ತಿದ್ದೀನಿ. ಇವಾಗ ಆನ್ ಮಾಡ್ತೀನಿ, ಕೇಬಲ್ ಸೇರಿಸ್ಬಿಟ್ಟು ಆನ್ ಮಾಡ್ತೀನಿ. ಹಂಗೆ ನೋಡಿ, ಈ ಕೇಬಲ್ನ ನೀಟಾಗಿ ಈ ಥರ ಒಂದು ಉದ್ದ ಒಂದು ತುಂಡ ಮತ್ತು ಅದು ರಸ್ಟ್ ಹಿಡ್ದಂಗೆ ಆಗಿರುತ್ತೆ, ಅದನ್ನೆಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಇಟ್ಕೋಬೇಕು. ಒಂದೇ ಸಮ ಇಟ್ಕೋಬೇಕು ನೀವು. ಅದು ಒಂದು ಉದ್ದ ಒಂದು ತುಂಡ ಇದ್ದಾಗ ಕರೆಕ್ಟಾಗಿ ಕನೆಕ್ಟ್ ಆಗೋದಿಲ್ಲ. ಕೇಬಲ್ ಸೇರಿಸಿದ್ರು ಉದ್ದ ತುಂಡ ಇರ್ತದಲ್ಲ, ಹಂಗಾಗಿ ಉರ್ಚ್ಕೋತದೆ ವೈರು. ನೋಡಿ, ಕೇಬಲ್ ಸೇರಿಸಾಯಿತು. ಇವಾಗ ಫ್ಯೂಸ್ ಹಾಕ್ತಿದ್ದೀನಿ. 3 ಫ್ಯೂಸ್ನೂ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಮೋಟ್ರ್ ಸ್ಟಾರ್ಟ್ ಆಗುತ್ತೆ ನೋಡಿ. ನೆನ್ನೆ ಥರ ಸ್ಟಾರ್ಟರ್ ಬೀಳಲ್ಲ ಕೆಳಗಡೆ. ಸ್ಟಾರ್ಟ್ ಆಗ್ತೈತೆ. ಇದೊಂದು ವೈರ್ ಲೂಸ್ ಆಗೈತೆ, ಅದಕ್ಕೆ ಆ ಥರ ಐತೈತೆ. ಆಮೇಲೆ ಕೇಬಲ್ಲು ರಿವರ್ಸ್ ಆಗೈತೆ. ಕೇಬಲ್ ಉಲ್ಟಾ ಮಾಡಿಬಿಟ್ಟು ಮತ್ತೆ ಆ ವೈರ್ ಕನೆಕ್ಟ್ ಮಾಡ್ತೀನಿ ಫ್ಯೂಸ್ದು. ಎಷ್ಟೇ ಹೊಸ ಫ್ಯೂಸ್ ಹಾಕಿದ್ರು ಫ್ಯೂಸ್ ಏನಾಗುತ್ತೆ ಅಂದರೆ ರಸ್ಟ್ ಹಿಡ್ದಂಗೆ ಹೋಗ್ತಿರ್ತದೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಗ್ರೀಸ್ ಹಾಕಬೇಕು ಫ್ಯೂಸ್ಗೆ. ಗ್ರೀಸ್ ಹಾಕಿದಾಗ ಫ್ಯೂಸು ತೆಗಿಯೋಕ್ಕೆ, ಹಾಕೋಕ್ಕೆ ಮತ್ತು ಈ ಥರ ವೈರೆಲ್ಲ ಸುಟ್ಟೋಗೋದಿಲ್ಲ, ರಸ್ಟ್ ಹಿಡ್ದಂಗೆ ಆಗೋದಿಲ್ಲ. 3 ತಿಂಗ್ಳಿಗೆ ಒಂದೊಂದ್ಸರಿ ಫ್ಯೂಸ್ ತಂದು ಹಾಕೋಬೇಕಾಗ್ತದೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಗ್ರೀಸ್ ತೊಗೊಂಡು ಗ್ರೀಸ್ ಹಾಕಿದ್ರೆ, ಎಲ್ಲ 3 ಫ್ಯೂಸ್ಗೆ ಒಂದೊಂದು ಸ್ವಲ್ಪ ಗ್ರೀಸ್ ಹಾಕಿದ್ರೆ ಸಾಕು. ಆಯಿಲ್ ಹಾಕ್ಬಾರ್ದು. ಆಯಿಲ್ ಹಾಕಿದ್ರೆ ಅದು ಫಾಲ್ಟು. ಆಯಿಲು ಫ್ಯೂಸ್ ಹೀಟ್ ಆಯಿತು ಅಂದರೆ ಆಯಿಲು ಮೆಲ್ಟ್ ಆದಾಗ ಒಂದು ಸ್ವಲ್ಪ ಕರಗ್ದಂಗೆ ಕೆಳಗಡೆ ಹರಿತು ಅಂತಂದರೆ ನಾವು ಮಿಸ್ ಆಗಿ ಏನಾರು ವೈರ್ ಟಚ್ ಮಾಡಿದ್ರೆ, ಇವಾಗ ನಾನು ಇಟ್ಕೊಂಡು ಸ್ಕಿನ್ ಮಾಡಿದ್ನಲ್ಲ ವೈರ್ನ, ಆ ಥರ ಸ್ಕಿನ್ ಮಾಡಿದಾಗ ಕರೆಂಟ್ ಪಾಸ್ ಆಗುತ್ತೆ ಅದರಲ್ಲಿ. ಏನು ಮಾಡಬೇಕು ಅಂದರೆ ನಾನು ಮೊದಲೇ ತೋರಿಸಿದಂಗೆ ಒಂದೊಂದು ಫ್ಯೂಸ್ನು ತೆಗೆದು ಚೆಕ್ ಮಾಡಬೇಕು. ಸ್ಟಾರ್ಟ್ ಮಾಡಿದಾಗ ಆನ್ ಮಾಡಬೇಕು. ಹಂಗೆ ನೋಡಿ ನಾನು ಮಾಡ್ತೀನಿ ನೋಡಿ. ಫಸ್ಟ್ ಒಂದು ತೆಗೆದೆ, ಸೆಕೆಂಡ್ ತೆಗೆದೆ, ಇವಾಗ ಸ್ಟಾರ್ಟ್ ಮಾಡಬೇಕು, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. 3ನೇ ತೆಗೆದೆ, ಇವಾಗಲೂ ಸ್ಟಾರ್ಟರ್ ಬೀಳ್ತು. ಸೊ ಹಿಂಗಿತ್ತು ಅಂತಂದರೆ ಸರಿ ಇರುತ್ತೆ, ಮೋಟ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ